ನಮಸ್ತೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನನಗೇನೋ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ, ಮೂಡೇ ಇರಲಿಲ್ಲ. ಅದಕ್ಕೋಸ್ಕರ ಮತ್ತು ನಾನು ಮಾಡ್ತೀನಿ ಹೋಗು ನೀನು ರೆಸ್ಟ್ ಮಾಡು ಸ್ವಲ್ಪ ಹೊತ್ತು ಅಂತ ಹೇಳಿದ್ರು. ನನಗೆ ಬೇಡ ಅಮ್ಮ, ನೀವು ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಕಿಚಡಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಮಸಾಲೆ ಕಿಚಡಿ ಮಾಡಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗೆ ನೈಟ್ ಟೈಮಲ್ಲಿ ನನಗೆ ಕಿಚಡಿ, ಪೊಂಗಲ್, ಬಿಸಿಬೇಳೆ ಬಾತ್ ಆ ಥರ ನೀರಾಗಿರೋ ಊಟ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಇವತ್ತು ಮಸಾಲೆ ಕಿಚಡಿ ಮಾಡ್ತಾಯಿದ್ರು. ಮಸಾಲೆ ಕಿಚಡಿ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಇಷ್ಟ ಆಯಿತು ಮಸಾಲೆ ಕಿಚಡಿ. ಮತ್ತು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಆಚೆಯಿಂದ ತರಲ್ಲ, ಮನೇಲಿ ಮಾಡ್ಕೊತೀವಿ. ಮನೇಲಿ ಮಾಡ್ಕೊಂಡು ಮಾಡೋ ಅಡುಗೆ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡ್ಕೊತೀವಿ. ನಾವು ಅಡುಗೆ ಮಾಡೋ ಟೈಮಲ್ಲಿ ಇಬ್ಬರು ಮಾತಾಡ್ಕೊಂಡು ಅಡುಗೆ ಮಾಡೋದು, ಅಡುಗೆ ಮಾಡ್ದಂಗೆ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಅಡುಗೆ ಮಾಡೋದ್ರಿಂದ. ಆಮೇಲೆ ನಮ್ಮ ಅಜ್ಜಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಹೋಗ್ಬಿಟ್ಟಿದ್ರು. ಸ್ವಲ್ಪ ಮಾತ್ರ ಪಾತ್ರೆ ಇತ್ತು, ನಾನು ವಾಶ್ ಮಾಡ್ತೀನಿ ಅಂತ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದೆ. ಕಿಚಡಿನೂ ರೆಡಿ ಆಯಿತು. ನೋಡೋದಕ್ಕೆ ಮತ್ತು ತುಂಬ ಚೆನ್ನಾಗಿತ್ತು, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.